ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋಸ್ ಅಲ್ಲಿ ನಾವು ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಂಡಿದೀವಿ. ಅದು ನೀವು ಆ ವಿಡಿಯೋ ಆಲ್ರೆಡಿ ನೋಡಿದ್ರೆ, ಅದು ಅರ್ಥ ಮಾಡ್ಕೊಂಡಿದ್ರೆ ಇದು ಎಲ್ಸ್ ಇಫ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲ ನೀವು ಇಷ್ಟವರೆಗೂ ನೋಡಿಲ್ಲ ಅಂದ್ರೆ ಮೊದಲು ಆ ವಿಡಿಯೋಸ್ನ ನೋಡಿ, ಅವಾಗ ನಿಮ್ಗೆ ಇದು ಅರ್ಥ ಮಾಡ್ಕೊಳ್ಳಕ್ಕೆ ಈಸಿ ಆಗುತ್ತೆ. ನೀವು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದ್ರೆ ಈ ಪ್ಲೇ ಲಿಸ್ಟ್ ಅಲ್ಲಿ ಬರುವ ಎಲ್ಲಾ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಬನ್ನಿ ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಎಲ್ಸ್ ಇಫ್ ಸ್ಟೇಟ್ಮೆಂಟ್. ಇದು ಒಂದು ಕಂಡೀಷನಲ್ ಸ್ಟೇಟ್ಮೆಂಟ್. ಅಂದ್ರೆ ಕಂಡೀಷನ್ಸ್ ಮೇಲೆ ಇದು ಎಕ್ಸಿಕ್ಯೂಷನ್ ಆಗ್ಬೇಕಾ ಇಲ್ವಾ ಅದು ಡಿಪೆಂಡ್ ಆಗುತ್ತೆ. ಇದು ಒಂದು ಮಲ್ಟಿ ಕಂಡೀಷನಲ್ ಅಂದ್ರೆ ಮಲ್ಟಿ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತಾನು ನಾವು ಹೇಳ್ಬೋದು. ಅಂದ್ರೆ ಎರಡಕ್ಕಿಂತ ಜಾಸ್ತಿ ಕಂಡೀಷನ್ಸ್ ಇದ್ದಾಗ ನಾವು ಇದು ಎಲ್ಸ್ ಇಫ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ಇದರ ಜನರಲ್ ಸಿಂಟ್ಯಾಕ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇದ್ರಲ್ಲಿ ನೋಡಿ, ಇಫ್ ಕಂಡೀಷನ್ ಬರುತ್ತೆ, ಆಮೇಲೆ ಕೋಲನ್, ಅದರ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಬರುತ್ತೆ. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ ಇಂಡೆಂಟೇಶನ್ ಅಂದ್ರೆ ಏನು ಅಂತ. ಇಲ್ಲಿ ಇಂಡೆಂಟೇಶನ್ ನಾವು ಯಾವಾಗ ಇಂಡೆಂಟೇಶನ್ ಕೊಟ್ಟಿದೀವಿ ಅಂದ್ರೆ ಅದು ಒಂದು ಬ್ಲಾಕ್ ಸ್ಟಾರ್ಟ್ ಆಗುತ್ತೆ ಅಂತ. ಬ್ಲಾಕ್ ಯಾವಾಗ್ಲೂ ಕೋಲನ್, ಅದರ ಕೋಲನ್ ಇದ್ರೇನೆ ಅದು ಬ್ಲಾಕ್ ಅಂತ ಕನ್ಸಿಡರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಅದು ಗೊತ್ತಿಲ್ಲ ಅಂದ್ರೆ ಆ ವಿಡಿಯೋ ಆಲ್ರೆಡಿ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಅದನ್ನ ನೀವು ಹೋಗಿ ನೋಡಿದ್ರೆ ಅದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇದು ನೋಡಿ, ಇಲ್ಲಿ ಮಲ್ಟಿಪಲ್ ಕಂಡೀಷನ್ಸ್ ಇದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಇಫ್ ಕಂಡೀಷನ್ 1 ಇದೆ, ಈ ಕಂಡೀಷನ್ ಟ್ರೂ ಆದ್ರೆ ಇದು ಸ್ಟೇಟ್ಮೆಂಟ್ 1 ಅಂದ್ರೆ ಸ್ಟೇಟ್ಮೆಂಟ್ 1 ಇಲ್ಲ ಎನ್ ನಂಬರ್ ಆಫ್ ಸ್ಟೇಟ್ಮೆಂಟ್ಸ್ ಇರಬಹುದು, ಇದು ಎಕ್ಸಿಕ್ಯೂಟ್ ಆಗುತ್ತೆ. ಮಿಕ್ಕಿದ ಯಾವ ಬ್ಲಾಕು ಇಲ್ಲಿ ಎಕ್ಸಿಕ್ಯೂಟ್ ಆಗಲ್ಲ. ಇದು ಇಫ್ ಇಂದ ಹೊರಗಡೆ ಬಂದ್ಬಿಡುತ್ತೆ. ಇಲ್ಲ ಈ ಕಂಡೀಷನ್ ಫಾಲ್ಸ್ ಆದ್ರೆ ಈ ಇಫ್ ಬ್ಲಾಕ್ ಅಲ್ಲಿರೋ ಕಂಡೀಷನ್ಸ್ ಎಕ್ಸಿಕ್ಯೂಟ್ ಆಗಲ್ಲ. ನೆಕ್ಸ್ಟ್ ಎಲ್ಸ್ ಇಫ್, ಇಲ್ಲಿ ಕಂಡೀಷನ್ 2 ಇದೆ, ಇಲ್ಲಿ ಹೋಗಿ ಈ ಕಂಡೀಷನ್ ನ ಚೆಕ್ ಮಾಡುತ್ತೆ. ಈ ಕಂಡೀಷನ್ ಏನಾದ್ರೂ ಟ್ರೂ ಆದ್ರೆ ಈ ಬ್ಲಾಕ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಅದಾದ್ಮೇಲೆ ಯಾವ ಬ್ಲಾಕು ಎಕ್ಸಿಕ್ಯೂಟ್ ಆಗಲ್ಲ, ಅದು ಮುಂದೆ ಹೊರಟೋಗುತ್ತೆ. ಇಲ್ಲ ಈ ಕಂಡೀಷನ್ ಫಾಲ್ಸ್ ಆಯ್ತು, ಸೊ ಆ ಬ್ಲಾಕು ಎಕ್ಸಿಕ್ಯೂಟ್ ಆಗಲ್ಲ, ಮುಂದೆ ಹೋಗಿ ನೆಕ್ಸ್ಟ್ ಕಂಡೀಷನ್ ಚೆಕ್ ಮಾಡುತ್ತೆ. ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ಲಾಸ್ಟ್ ಅಲ್ಲಿ ಇಲ್ಲಿ ಯಾವ ಕಂಡೀಷನ್ ಟ್ರೂ ಆಗಿಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ನಾವು ಎಲ್ಸ್ ಅಂತ ಬರ್ದಿದೀವಿ ಅಂದ್ರೆ ಓಕೆ, ಇದು ಬೈ ಡಿಫಾಲ್ಟ್ ಎಲ್ಲಾ ಕಂಡೀಷನ್ ಫಾಲ್ಸ್ ಆದ್ರೆ ಈ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ ಆಟೋಮೆಟಿಕ್ ಆಗಿ. ಇದು ಎಲ್ಸ್ ಇಫ್ ಸ್ಟೇಟ್ಮೆಂಟ್ ವರ್ಕಿಂಗ್ ಯಾವ ರೀತಿ ಆಗುತ್ತೆ ಅಂತ. ಇಲ್ಲಿ ನೀವು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಜ್ಞಾಪಕ ಇಟ್ಕೋಬೇಕಂದ್ರೆ, ಇಲ್ಲಿ ಎಲ್ಸ್ ಇದೆ ಅಲ್ಲ, ಇದು ಕಂಪಲ್ಸರಿ ಅಲ್ಲ, ಆಪ್ಷನಲ್. ನೀವು ಬೇರೆ ಜಾವಾ, ಸಿ++ ಪ್ರೋಗ್ರಾಮಿಂಗ್ ಅಲ್ಲಿ ನೋಡಿದ್ರೆ ಅದರಲ್ಲಿ ನಾವು ಎಲ್ಸ್ ಇಫ್ ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡುವಾಗ ಎಲ್ಸ್ ಬ್ಲಾಕ್ ಇದು ಕಂಪಲ್ಸರಿ ಇರಲೇಬೇಕಾಗತ್ತೆ. ಆದ್ರೆ ಪೈಥಾನ್ ಅಲ್ಲಿ ಎಲ್ಸ್ ಕಂಪಲ್ಸರಿ ಅಲ್ಲ. ಬರೀ ನಾವು ಇಫ್ ಎಲ್ಸ್ ಇಫ್ ಇಷ್ಟೇ ಬರೆದು ನಾವು ಸ್ಟಾಪ್ ಮಾಡಬಹುದು. ಇದರಲ್ಲಿ ಯಾವ ಕಂಡೀಷನ್ ಟ್ರೂ ಆದ್ರೆ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲ ಅಂದ್ರೆ ಯಾವುದು ಎಕ್ಸಿಕ್ಯೂಟ್ ಆಗಲ್ಲ. ಇದು ಜನರಲ್ ಸಿಂಟ್ಯಾಕ್ಸ್. ಬನ್ನಿ ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ ನಾವು ಯಾವ ರೀತಿ ಇದೆ ಅಂತ. ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್ ಇದೆ. ಇಲ್ಲಿ ಒಂದು ನಾವು ನಂಬರ್ ತಗೊಂಡು ಅದು ಪಾಸಿಟಿವ್ ನಂಬರಾ, ನೆಗೆಟಿವ್ ನಂಬರಾ, ಇಲ್ಲ ಝೀರೋನಾ ಅದು ಚೆಕ್ ಮಾಡ್ಬೇಕು ನಾವು. ಅದಕ್ಕಾಗಿ ನಾವು ಎಲ್ಸ್ ಇಫ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ 3 ಕಂಡೀಷನ್ ಇದೆ. ಒಂದು ನಂಬರ್ ಒಂದು ಪಾಸಿಟಿವ್ ಇರಬೇಕು, ಪಾಸಿಟಿವ್ ಆಗ್ಬೇಕಂದ್ರೆ ಆ ನಂಬರ್ 0ಗಿಂತ ದೊಡ್ಡದಾಗಿರ್ಬೇಕು, ಒಂದು ಕಂಡೀಷನ್. ಇಲ್ಲ ಅಂದ್ರೆ ಅದು 0ಗಿಂತ ಚಿಕ್ಕದಾಗಿದ್ರೆ ಅದು ನೆಗೆಟಿವ್ ನಂಬರ್. ಇಲ್ಲ ಅಂದ್ರೆ ಅದು 0ಗೆ ಈಕ್ವಲ್ ಆಗಿದ್ರೆ ಅದು 0 ಅಂತ. ಈ 3 ಕಂಡೀಷನ್ಸ್ ಬರ್ತಾ ಇದೆ. ಅದಕ್ಕಾಗಿ ನಾವು ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ಇಫ್ ಎ ಇಸ್ ಈಕ್ವಲ್ ಟು 0, ಸಾರಿ ಎ ಗ್ರೇಟರ್ ದ್ಯಾನ್ 0. ಫಾರ್ ಎಕ್ಸಾಂಪಲ್ ನಾನು ಎ ವ್ಯಾಲ್ಯೂ 10 ತಗೊಂತೀನಿ. 10 ಇಲ್ಲಿ ಕಂಡೀಷನ್ ಚೆಕ್ ಮಾಡಿದ್ರೆ ಇದು 10 ಎ 0ಗಿಂತ ದೊಡ್ಡದಾಗಿದೆ, ಎಸ್ ಕಂಡೀಷನ್ ಟ್ರೂ ಆಗತ್ತೆ. ಸೊ ಈ ಇಫ್ ಬ್ಲಾಕ್ ಅಲ್ಲಿರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅದ್ರಲ್ಲಿ ನಾವು ಪ್ರಿಂಟ್ ಬರ್ದಿದೀವಿ, ಇಟ್ ಈಸ್ ಎ ಪಾಸಿಟಿವ್ ನಂಬರ್, ಇದು ಎಕ್ಸಿಕ್ಯೂಟ್ ಆಗುತ್ತೆ, ಈ ಔಟ್ಪುಟ್ ಬರುತ್ತೆ. ಅದಾದ್ಮೇಲೆ ಎಲ್ಸ್ ಇಫ್ ಮತ್ತೆ ಎಲ್ಸ್ ಇದರಲ್ಲಿರೋ ಯಾವ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗಲ್ಲ, ಅದು ಕಂಡೀಷನ್ ಸಹ ಚೆಕ್ ಮಾಡಲ್ಲ. ಇಲ್ಲ ನಾನೇನಾದ್ರೂ ಫಾರ್ ಎಕ್ಸಾಂಪಲ್ 0 ತಗೊಂಡೆ, ಎ ವ್ಯಾಲ್ಯೂ 0 ಇತ್ತು, ಸೊ ಫಸ್ಟ್ ಇದು ಕಂಡೀಷನ್ ಚೆಕ್ ಮಾಡುತ್ತೆ. 0 ಗ್ರೇಟರ್ ದನ್ 0 ಕಂಡೀಷನ್ ಫಾಲ್ಸ್, ಸೊ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗಲ್ಲ, ಅದು ಮುಂದೆ ಹೊರಟೋಗುತ್ತೆ. ಅಗೇನ್ ಎಲ್ಸ್ ಇಫ್ ಇಲ್ಲಿ ಕಂಡೀಷನ್ ಇದೆ, ಈ ಕಂಡೀಷನ್ ನ ಅದು ಚೆಕ್ ಮಾಡುತ್ತೆ. ಎ ಲೆಸ್ ದ್ಯಾನ್ 0, ಎ ಅಂದ್ರೆ 0 ಲೆಸ್ ದ್ಯಾನ್ 0, ನೋ ಕಂಡೀಷನ್ ಫಾಲ್ಸ್, ಸೊ ಈ ಬ್ಲಾಕು ಎಕ್ಸಿಕ್ಯೂಟ್ ಆಗಲ್ಲ, ಇದು ಮುಂದೆ ಹೊರಟೋಗುತ್ತೆ. ಮುಂದೆ ನಾವು ಕಂಡೀಷನ್ ಏನು ಬರ್ದಿಲ್ಲ, ಬರೀ ಎಲ್ಸ್ ಬರ್ದಿದೀವಿ, ಸೊ ಬೈ ಡಿಫಾಲ್ಟ್ ಇದು ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಔಟ್ಪುಟ್ ನಮಗೆ ಇಟ್ ಈಸ್ ಎ 0 ಅಂತ ಬರುತ್ತೆ. ಅರ್ಥ ಆಯ್ತಲ್ಲ? ಇದು ಇವಾಗ ಬನ್ನಿ ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸ್ತೀನಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡಿ, ಇಲ್ಲಿ ಆಲ್ರೆಡಿ ನಾನು ಪ್ರೋಗ್ರಾಮ್ ನ ಬರ್ದಿದ್ದೀನಿ, ಒಂದು ಸಿಂಪಲ್ ಪ್ರೋಗ್ರಾಮ್. ಇಲ್ಲಿ ಎ ವ್ಯಾಲ್ಯೂನ ಕೀಬೋರ್ಡ್ ಇಂದ ರೀಡ್ ಮಾಡ್ತಾ ಇದೀವಿ,
ಅದು ರನ್ ಆಗುತ್ತೆ. ಬನ್ನಿ ಇವಾಗ ರನ್ ಮಾಡಿ ನಾವು ನೋಡೋಣ ಯಾವ ರೀತಿ ಇದೆ ಅಂತ. ನೋಡಿ ರನ್ ಮಾಡಿದ್ರೆ ಎಂಟರ್ ಎನಿ ನಂಬರ್. ಫಾರ್ ಎಕ್ಸಾಂಪಲ್ ನಾನ್ ನಂಬರ್ ತಗೊಂತೀನಿ 52 ಅಂತ. 52 ಅನ್ನೋದೇನು, ಇದೊಂದು ಪಾಸಿಟಿವ್ ಅಂದ್ರೆ 0 ಗಿಂತ ದೊಡ್ಡದಾಗತ್ತೆ. ಇಲ್ಲಿ ನೀವು ಈ ಪ್ರೋಗ್ರಾಮ್ ನ ನೀವು ನೋಡಿದ್ರೆ ಇಲ್ಲಿ ಇದು ನಾನು ಸ್ವಲ್ಪ ಇನ್ಪುಟ್ ಔಟ್ಪುಟ್ ಎರಡು ತೋರಿಸಿ ಇದು ಮಾಡ್ತೀನಿ. ಇಲ್ಲಿ ನೋಡಿ, ಇವಾಗ ಇಲ್ಲಿ ನೋಡಿ ಎ ವ್ಯಾಲ್ಯೂ ಓಕೆ ನೋಡಿ, ಎ ವ್ಯಾಲ್ಯೂ ನಾವು 52 ಅಂತ ತಗೊಂಡಿದ್ದೀವಿ. ಫಸ್ಟ್ ನಾವು ಎ ಇಸ್ 52. ನಾವು ಇದು ಇಫ್ ಫಸ್ಟ್ ಕಂಡೀಷನ್ ಇದೆ 52 ಅನ್ನೋದು 0 ಗಿಂತ ದೊಡ್ಡ ನಂಬರ ಇಲ್ಲ, ಈ ಕಂಡೀಷನ್ ಕರೆಕ್ಟ್. ಸೊ 52 ಅನ್ನೋದು 0 ಗಿಂತ ಲಾರ್ಜರ್ ನಂಬರ್. ಸೊ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ, ಮಿಕ್ಕಿದ ಯಾವ ಬ್ಲಾಕು ಎಕ್ಸಿಕ್ಯೂಟ್ ಆಗಲ್ಲ. ನಮ್ಗೆ ಔಟ್ಪುಟ್ ಇಟ್ ಈಸ್ ಎ ಪಾಸಿಟಿವ್ ನಂಬರ್ ಅಷ್ಟೇ ಬರುತ್ತೆ. ನೋಡಿ ಇವಾಗ ನಾವು ಎಂಟರ್ ಹೊಡೆದ್ರೆ ಇಟ್ ಈಸ್ ಎ ಪಾಸಿಟಿವ್ ನಂಬರ್ ಅಷ್ಟೇ, ಪ್ರೋಗ್ರಾಮ್ ಮುಗೀತು. ಇಲ್ಲ ನಾವು ಇನ್ನೊಂದ್ಸತಿ ರನ್ ಮಾಡೋಣ. ಇವಾಗ ರನ್ ದ ಪ್ರೋಗ್ರಾಮ್. ಅಗೈನ್ ಎಂಟರ್ ಎನಿ ನಂಬರ್. ನಾನು ಇವಾಗ ಫಾರ್ ಎಕ್ಸಾಂಪಲ್ 0 ಕೊಡ್ತೀನಿ. 0 ಕೊಟ್ರೆ ನೋಡಿ ಇದು ಎಲ್ಸ್ ಬ್ಲಾಕ್ ಇರೋದು. ಇಫ್ ಅಲ್ಲಿ ಕಂಡೀಷನ್, ಎಲ್ಸ್ ಇಫ್ ಮತ್ತೆ ಎಲ್ಸ್, ಇವೆರಡೂ ಕಂಡೀಷನ್ ಫಾಲ್ಸ್ ಆದ್ರೆ ಇಲ್ಲಿ ಹೋಗುತ್ತೆ. ಸೊ ಇವೆರಡೂ ಕಂಡೀಷನ್, ಸೊ ಆಟೋಮೆಟಿಕ್ ಆಗಿ ಇವಾಗ ಇಟ್ ಈಸ್ ಎ 0. ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡಿ ಇನ್ನೊಂದು ನಾನು ಅವಾಗ್ಲೇ ಹೇಳ್ದೆ, ಎಲ್ಸ್ ಕಂಪಲ್ಸರಿ ಇಲ್ಲ ಅಂತ. ಅವಾಗ ನಾನು ಎಲ್ಸ್ ಇಫ್ ಅಂತ ಕೊಟ್ಟಿದೀವಿ ಅಂದ್ರೆ ನಾವು ಕಂಡೀಷನ್ ಕಂಪಲ್ಸರಿ ಬರೀಲೇಬೇಕು. ಎ ಈಕ್ವಲ್ ಟು 0. ನೋಡಿ ಇವಾಗ ನೋಡೋಣ ನಾವು ಈ ರೀತಿ ಕೊಟ್ಟರು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಎಲ್ಸ್ ಬ್ಲಾಕ್ ಕೊಟ್ಟಿಲ್ಲ ನಾವು, ಎರರ್ ಬರುತ್ತಾ ಇಲ್ವಾ ಅದನ್ನ ನಾವು ಚೆಕ್ ಮಾಡ್ತಾ ಇದ್ದೀವಿ. ಎಸ್, ಎಂಟರ್ ಎನಿ ನಂಬರ್. ಐ ವಿಲ್ ಎಂಟರ್ 8. ಸಿ ಇಟ್ ಈಸ್ ಎ ಪಾಸಿಟಿವ್ ನಂಬರ್ ಅಷ್ಟೇ. ಎಲ್ಸ್ ನಾವು ಇದು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಸ್ ಅನ್ನೋದು ಆಪ್ಷನಲ್. ನಮ್ಗೆ ಬೇಕಾದ್ರೆ ಕೊಡಬಹುದು, ಇಲ್ಲ ಅಂದ್ರೆ ಕೊಡೋ ಅವಶ್ಯಕತೆ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಇದು ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಯಾವ ರೀತಿ ವರ್ಕ್ ಆಗತ್ತೆ ಅಂತ. ನಿಮ್ಗೆ ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾವು ವೈಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಲೂಪ್ ಸ್ಟೇಟ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ ಹಾಗೂ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು.